ಒಬ್ಬ ಅಮಾಯಕ ಹೆಣ್ಣು ಅಧಿಕಾರಿಗೆ ರಕ್ಷಣೆ ಕೊಡೋದಕ್ಕಾಗದ ಸರ್ಕಾರ ಇದ್ದರಷ್ಟು ಬಿಟ್ಟರಷ್ಟು ಅನ್ನೋ ಪ್ರಶ್ನೆ ಬರುತ್ತೆ. ಅಮಾಯಕ ಹೆಣ್ಣು ಮಗಳ ಅಳಲನ್ನ ಕೇಳೋದಕ್ಕೆ ಯಾರೂ ಇಲ್ಲ. ಅವಳ ನೆರವಿಗೆ ನಿಲ್ಲಬಹುದು, ನಿಲ್ಲುತ್ತಾರೆ, ನಿಲ್ಲಬೇಕು ಅಂತಂದಿದ್ದವರು ಕೂಡ ಆಕೆ ಪಾಲಿಗೆ ಶತ್ರುಗಳಾಗಿ ಪರಿಣಮಿಸಿದ್ದಾರೆ. ದೂರು ಕೊಟ್ಟರೆ ಪೊಲೀಸರು ಸೈಲೆಂಟ್ ಆಗಿಬಿಡ್ತಾರೆ. ಪಾಪ ಹೆಣ್ಣು ಮಗಿಗೆ ಯಾರ ಗತಿ? ಪವರ್ ಟಿವಿಯಲ್ಲಿ ಮಾತ್ರ ಈ ಎಕ್ಸ್ಕ್ಲೂಸಿವ್ ಸ್ಟೋರಿ. ಯಾರ ಕಥೆ, ಯಾವ ಮಹಿಳೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ? ಮಹಿಳೆಯನ್ನು ಸಾಮಾನ್ಯವಾಗಿ ನಿಮ್ಮ ತರ ಸಾರ್ವಜನಿಕ ಮಹಿಳೆ ಅಲ್ಲ. ಆಕೆ ಒಬ್ಬಳು ಮಹಿಳೆ ಅಧಿಕಾರಿ. ಆಕೆ ಒಂದು ರೈಡ್ಗೆ ಅಂತ ಹೋಗಿದ್ರೆ ಆಕೆಯನ್ನ ಅಶ್ಲೀಲವಾಗಿ ನಿಂದಿಸಿ ಆಕೆ ಮೇಲೆ ರೌಡಿಸಮ್ ತೋರಿಸಲಾಗಿದೆ. ನಮ್ಮ ದುರದೃಷ್ಟ ಏನು ಅಂತಂದ್ರೆ ಈ ರೌಡಿಸಮ್ ನಿಂದನೆ ಮಾಡಿರುವ ವ್ಯಕ್ತಿ ಯಾರು ಅನ್ನುವಂತ ಆರೋಪ ಕೇಳಿಬಂದಿದೆಯಲ್ಲ. ಸದ್ಯಕ್ಕೆ ಈಗ ಬಂದಿರೋ ಆರೋಪದ ಪ್ರಕಾರ ಅದು MLA ಅವರ ಮಗ ಅಂತೆ. ಶಾಸಕರೊಬ್ಬರ ಪುತ್ರನದ್ದು ಎನ್ನಲಾದ ವಿಡಿಯೋಗಳು, ಆಡಿಯೋಗಳು ಈಗ ವೈರಲ್ ಆಗ್ತಾ ಇದೆ. MLA ಸಂಗಮೇಶ್ ಅವರ ಮಗನದ್ದು ಎನ್ನಲಾದ ವಿಡಿಯೋ ಶಿವಮೊಗ್ಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗೆ ನಿಂದನೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಮರಳು ಗಣಿಗಾರಿಕೆ ಮಾಡ್ತಾ ಇದ್ದಂತಹ ಜಾಗದ ಮೇಲೆ ಆ ಅಧಿಕಾರಿ ರೈಡ್ ಮಾಡಿದ್ರು. ಡೇರ್ ಡೇವಿಲ್ ಅಧಿಕಾರಿ ರಾತ್ರಿ ಅಂತಲೂ ನೋಡದೆ ರೈಡ್ ಮಾಡಿದ್ರು. ಆದರೆ ಮಹಿಳಾ ಅಧಿಕಾರಿ ಅಂತಲೂ ನೋಡದೆ ಅಶ್ಲೀಲವಾಗಿ ನಿಂದಿಸಿದ್ದಾರೆ. ನಿಂದಿಸಿರೋರು ಯಾರು ಅಂತ ಹೇಳ್ತಾರೆ ಅಂತಂದ್ರೆ MLA ಸಂಗಮೇಶ್ ಅವರ ಮಗ ಬಸವೇಶು ಅಂತ ಹೇಳಲಾಗ್ತಾ ಇದೆ. ಅದು ಈ ಯಾರೋ MLA ಬೆಂಬಲಿಗೊಬ್ರು ಇದ್ದಾರಲ್ಲ, ಅವ್ರ ಅವ್ರದೇ ಫೋನಲ್ಲಿ ಮಾಡ್ಕೊಂಡು ಲೌಡ್ ಸ್ಪೀಕರ್ ಹಾಕೋದವ್ರು ಪಾಪ ಅವ್ರು ಸೇವ್ ಮಾಡ್ಕೊಂಡಿದ್ದಾರೆ. ಬಸವೇಶ್ BS ಅಂತ. ಬಸವೇಶ್ BS ಯಾರು ಅಂತ ನೀವು ಶಿವಮೊಗ್ಗಕ್ಕೆ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಸಂಗಮೇಶ್ ಅಣ್ಣನ ಮಗ ಅಂತ, ಶಾಸಕರ ಮಗ ಅವರು ಅಂತ ಹೇಳ್ತಾರೆ. ಹೆಂಗ್ ಮಾತಾಡಿದ್ದಾರೆ ಅಂತಂದ್ರೆ ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸಿದ್ದಾರೆ ಬಸವೇಶ್ ಅಂತ ಆರೋಪ ಕೇಳಿಬರ್ತಿದೆ. ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿದ್ದಾರೆ, ನಿಂದನೆ ಮಾಡಿದ್ದಾರೆ, ಬೆದರಿಕೆ ಹಾಕಿದ್ದಾರೆ. ತಾಕತ್ತಿದ್ರೆ ತಡೀರಿ, ಅಲ್ಲೇ ಇರಿ, ಹುಡುಗರನ್ನು ಕಳಿಸ್ತೀನಿ ಅಂತ ಆವಾಜ್ ಹಾಕಿದ್ದಾರೆ. ಅದಲ್ಲದೆ ಬೇರೆ ಬೇರೆ ಅವಾಚ್ಯ ಶಬ್ದಗಳನ್ನು ಮಾತನಾಡಿರುವ ಆಡಿಯೋ ಕೂಡ ಲಭ್ಯ ಆಗಿದೆ. ಅದನ್ನು ನಿಮ್ಮ ಮುಂದೆ ತೋರಿಸೋದಕ್ಕಾಗೋದಿಲ್ಲ. ಸಭ್ಯ ಸಮಾಜ ನೋಡಬಹುದಾಗಿರುವಂಥದ್ದಲ್ಲ ಅದು. ಬೆಂಬಲಿಗರನ್ನು ಕಳುಹಿಸಿ ರೈಡ್ ತಡೆಯೋದಕ್ಕೆ ಯತ್ನ ಮಾಡಿದ್ರಂತೆ ಬಸವೇಶ್. ಶಾಸಕ ಸಂಗಮೇಶ್ ಅವರ ಪುತ್ರ ಬಸವೇಶು ಫೋನ್ನಲ್ಲಿ ಆವಾಜ್ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದ್ದು. ಅವರು ಬಸವೇಶ ಆಗಿರಲಿ, ಶಾಸಕರ ಮಗನೇ ಆಗಿರಲಿ, ಮುಖ್ಯಮಂತ್ರಿ ಮಗನೇ ಆಗಿರಲಿ, ಮಹಿಳಾ ನಿಂದಕ ಆತ. ಮಹಿಳೆಯರನ್ನ ಹೇಗೆ ಮಾತನಾಡಿಸ್ಬೇಕು ಅಂತ ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿ ಯಾರ ಮಗ ಆಗಿದ್ರಿ ಏನು? ಕೇಳಿಸ್ಕೊಳ್ಳಿ ಆತ ಹೆಂಗೆ ಬೈತಾನೆ ಅಂತ. ಅಲ್ಲ ಅವ್ರ ಫೋನ್ ಮಾಡ್ಬೇಕಂತಣ್ಣ. ಅಣ್ಣ ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಆತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ. ಮೇಡಮ್ ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ನೆಟ್ಟಿಗೆ ಮಾತಾಡಿ. ಯಾರಿಗ್ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಏನ್ ಹೇಳಿ? ಆಯ್ತು ಹೇಳಿ ಇಸ್ಕೊಂಡಿದ್ದೀನಲ್ಲ ಹೇಳ್ರಿ. ಫೋನ್ ಇಸ್ಕೊಂಡಿದ್ದೀನಲ್ಲ ಹೇಳಿ. ಹೇಳಿ ಏನ್ ಹೇಳಿ? ಏನ್ ಮಾಡ್ತಾ ಇದೀವಿ ನಾವು? ರೈಡಿಗೆ ಬಂದಿದ್ದೀವಿ. ಹೇಳಿ ಹೇಳಿ. ಏನ್ ಮಾಡ್ತೀರಿ ಮೇಡಮ್? ಏನ್ ಕಲ್ಪನೆ ಮಾಡ್ತಿದೀವ? ಹೇಳಿ ಅಣ್ಣ. ಅಲ್ಲ ಅವ್ರ ಫೋನ್ ಮಾಡ್ಬೇಕಂತಣ್ಣ. ಅಣ್ಣ ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಆತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ. ಮೇಡಮ್ ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ಹೇಳಿ ಈ ಘಟನೆ ಏನು ಅಂತಂದ್ರೆ ನಿನ್ನೆ CK ಬಾಗಿ ಅನ್ನುವಂಥ ವ್ಯಾಪ್ತಿಯಲ್ಲಿ ಮಹಿಳಾ ಅಧಿಕಾರಿ ಜ್ಯೋತಿ ಅನ್ನೋರು ರೈಡ್ಗೆ ಹೋಗ್ತಾರೆ.
ಅಲ್ಲೇನು ಅಕ್ರಮ ಮರಳುಗಾರಿಕೆ ಆಗ್ತಾ ಇದೆ ಅನ್ನುವಂಥ ಆರೋಪದ ಮೇಲೆ ಆ ವೇಳೆ ಬೆಂಬಲಿಗರನ್ನ ಕಳುಹಿಸಿ ಬೆದರಿಕೆ ಹಾಕಿದಾರಂತೆ ಬಸವಣ್ಣ. ಡಿವೈಎಸ್ಪಿಗೆ ಕರೆ ಮಾಡಿದ್ರು, ಫೋನ್ ರಿಸೀವ್ ಮಾಡ್ತಾ ಇಲ್ಲ ಡಿವೈಎಸ್ಪಿ. ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಸಂಪರ್ಕಕ್ಕೆ ಸಿಗೋದೇ ಇಲ್ಲ. ಹೀಗಾಗಿ ಡಿವೈಎಸ್ಪಿಗೆ ರಕ್ಷಣೆ ಕೋರಿ ಕರೆ ಮಾಡಿದ್ರೆ ರಿಸೀವೇ ಮಾಡಿಲ್ಲ. ಮರಳು ಗಣಿಗಾರಿಕೆ ತಡೆಯೋದಕ್ಕೆ ಹೋದ್ರೆ ಅಧಿಕಾರಿಗಳ ಮೇಲೆ ದರ್ಪ ತೋರಿಸ್ತಾರೆ. ಭದ್ರಾ ನದಿಯ ತಟ್ಟದಲ್ಲಿ ಭದ್ರಯ್ಯ ಒಡಲನ್ನ ಬಗಿತಿರುವಂಥ ಕಿರಾತಕರು ಇವರು. ಭದ್ರಾ ನದಿಯ ತಟ್ಟದಲ್ಲಿ ನಡೆಸ್ತಾ ಇರುವಂಥ ಅಕ್ರಮ ಮರಳುಗಾರಿಕೆಗೆ ಹೋಗಿ ಇವರು ಅಡ್ಡ ತಡೆಯೋ ಪ್ರಯತ್ನ ಮಾಡಿದ್ರೆ, ರೇಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ, ಏನು MLA ಮಗ ಅಂದ ತಕ್ಷಣ ಇವ್ರ ತಲೆ ಮೇಲೆ ಏನು ಕೊಂಬು ಹುಟ್ಕೊಂಡಿದೆಯೇನು? ಅಥವಾ MLA ಮಗ ಅಂತಂದ್ರೆ ಯಾವ ಅಧಿಕಾರಿಗೆ ಹೆಂಗೆ ಬೇಕಾದರೂ ಮಾತಾಡಬಹುದು, ಯಾರನ್ನು ಏನು ಬೇಕಾದರೂ ಮಾಡ್ಬೋದು. ಏನು ಒಡಲು ಬಗೆದು ಮಣ್ಣು ಬೇಕಾದ್ರೂ ತುಂಬಿಸ್ಕೊಂಡು ಹೋಗ್ಬೋದು. ಏನಿದು? ಓಟ್ ಹಾಕಿದ್ದು ನಿಮ್ಮ ಅಪ್ಪನಿಗೆ. ಒಂದು ವೇಳೆ MLA ಅವ್ರ ಮಗನೇ ಹೌದು ಅಂತ ಆಗಿದ್ದಿದ್ರೆ, ಸಂಗಮೇಶ್ ಅವರ ಪುತ್ರ ಬಸವೇಶೇ ಹೌದು ಅಂತ ಆಗಿದ್ದಿದ್ರೆ ಓಟ್ ಹಾಕಿ ಗೆಲ್ಸಿರೋ ಸಂಗಮೇಶ್ ಅವರನ್ನ, ಬಸವೇಶ್ ಅವರನ್ನಲ್ಲ. ಅಥವಾ ಅಪ್ಪ ಗೆದ್ದಿದ್ದಾರೆ ಅನ್ನೋ ಕಾರಣಕ್ಕೆ ಮಗನಿಗೇನು ಪವರ್ ಆಫ್ ಅಟಾರ್ನಿ ಕೊಟ್ಟಿಲ್ಲ ಊರವ್ರಿಗೆಲ್ಲ ಬೈಕೊಂಡು ಓಡಾಡೋದಕ್ಕೆ, ಅಧಿಕಾರಿಯೊಬ್ಬರಿಗೆ ನಿಂದಿಸೋದಕ್ಕೆ. ಆದರೆ ಈಗ ನಾನು ತಪ್ಪು ಮಾಡಿಲ್ಲ, ಅದು ನನ್ನ ವಿಡಿಯೋ ಅಲ್ಲ ಅನ್ನೋ ಸ್ಪಷ್ಟನೆ ಬಂದಿದೆ. ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತಂದಿದ್ದಾರೆ MLA ಸಾಹೇಬ್ರ ಮಗ. ಪವರ್ ಟಿವಿಗೆ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ಮಾತಾಡಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ಅದು ನನ್ನ ವಿಡಿಯೋ ಅಲ್ಲ ಅಂತ ಹೇಳಿದ್ದಾರೆ. ನಂದು ಏನೂ ಇಲ್ಲ, ನಾನು ಅಲ್ಲವೇ ಅಲ್ಲ ಅದು ಅಂತ ಹೇಳಿದ್ದಾರೆ. ಪ್ರಪಂಚ 2025ನೇ ವರ್ಷದ ಫೆಬ್ರವರಿ ತಿಂಗಳಲ್ಲಿ ನಾವಿದ್ದೀವಿ. ತಾರೀಖು 11 ಅಂತ ಕಾಣುತ್ತೆ. ಇಂಥ ಸಂದರ್ಭದಲ್ಲಿ ಯಾರು ವಾಯ್ಸು, ಯಾರು ಇವರು, ಯಾರು ಎಲ್ಲ ಕಂಡುಹಿಡಿಯೋದೇನು ಭಾಳ ಕಬ್ಬಿಣದ ಕಡಲೆ ಅಲ್ಲ, ಭಾಳ ಸುಲಭ. ಗೊತ್ತಾಗಲಿ, ಕಾನೂನು ಹೋರಾಟ ಮಾಡಲಿ ಸಂಗಮೇಶ್ ಅವರ ಪುತ್ರ ಬಸವೇಶ್. ಒಂದು ವೇಳೆ ಅವ್ರದ್ದು ಅಲ್ಲ ಅಂತಿದ್ರೆ ತಪ್ಪಿತಸ್ಥರು ಯಾರು ಅವ್ರಿಗೆ ಶಿಕ್ಷೆ ಆಗಲಿ, ಹೌದು ಅಂತಾದರೆ ಅವ್ರಿಗೂ ಶಿಕ್ಷೆ ಆಗಲಿ. ಮೋಹನ್ ಕೃಷ್ಣ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೋಹನ್ ಕೃಷ್ಣ ಒಬ್ಬರು ಮಹಿಳಾ ಅಧಿಕಾರಿಗೆ ನಿಂದಿಸಿರೋದು ಮಾತ್ರ ಅಲ್ಲ, ಶಾಸಕರ ಪುತ್ರ ಅನ್ನುವಂಥ ದರ್ಪವೂ ಕೂಡ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ಅವ್ರು ಹೇಳೋ ಪ್ರಕಾರ ನಾನು ಅಲ್ಲವೇ ಅಲ್ಲ ಅಂತಾರೆ. ಏನು ಅಸಲಿಯತ್ತು, ಏನು ಕಥೆ ಇದು, ಈ ಘಟನೆಯ ವಿವರ ಮೋಹನ್ ಕೃಷ್ಣ? ಫೋನ್ ನಲ್ಲಿ ಮಾತನಾಡುತ್ತಿರುವಂತಹ ವ್ಯಕ್ತಿಯ ಹೆಸರು ಕೂಡ ಕಾಣ್ತಾ ಇರುವಂತದ್ದು. ಆದ್ರೆ ಈ ಹೆಸರನ್ನ ಬೇರೆ ನಂಬರ್ಗೆ ನನ್ನ ಹೆಸರನ್ನ ಆಡ್ ಮಾಡಿದ್ದಾರೆ ಎಂಬಂತ ಆರೋಪವನ್ನ ಇದೀಗ MLA ಅವರ ಪುತ್ರ ಬಸವೇಶ್ ಅವರು ಮಾಡ್ತಾ ಇರುವಂತದ್ದು. ಈ ವಿಡಿಯೋದಲ್ಲಿ ಮಾತನಾಡಿರುವಂತಹ ವ್ಯಕ್ತಿ ನಾನು ಅಲ್ವೇ ಅಲ್ಲ, ಇದಕ್ಕೂ ನನಗೂ ಸಂಬಂಧವೇ ಇಲ್ಲ, ಮಹಿಳಾ ಅಧಿಕಾರಿಯವರಿಗೆ ನಾನು ಅತ್ಯಂತ ಗೌರವಯುತವಾಗಿ ನಡ್ಕೊಳ್ತೇನೆ ಎನ್ನುವಂತಹ ಮಾತನ್ನ ಬಸವೇಶ್ ಅವರು ಆಡಿರುವಂತದ್ದು. ಯಾವುದೇ ಕಾರಣಕ್ಕೂ ಈ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಬಾರದು ಅಂತ ಹೇಳಿ ಅಲ್ಲೇನು ನಡೀತಿದೆ ಘಟನೆ, ಅಲ್ಲಿ ಆ ಘಟನೆಗೂ ನನಗೂ ಸಂಬಂಧನೇ ಇಲ್ಲ, ನಾ ಎಲ್ಲೂ ಕೂಡ ಆ ಒಂದು ವಿಚಾರಕ್ಕೆ ಪ್ರಸ್ತಾಪನೂ ಮಾಡಿಲ್ಲ ಎನ್ನುವಂತ ಒಂದು ಏನು ಆಕ್ಷೇಪಣೆಯನ್ನ ಬಸವೇಶ್ ಅವರು ಮಾಡ್ತಾರಂಥದ್ದು. ಇಲ್ಲಿ ಆವಾಜ್ ಹಾಕಿದ್ದಾರೆ ಎಂಬುದಕ್ಕೆ ಯಾವುದೇ ಸಾಕ್ಷಿ ಪುರಾವೆ ಇಲ್ಲದೆ ಇರುವಂತದ್ದು, ಇಡೀ ಘಟನೆಗೆ ತಿಲಾಂಜಲಿ ಇಟ್ಟಂತಾಗಿದೆ ಇರುವಂತದ್ದು. ಈ ಫೋನ್ ಕಾಲ್ ಮೂಲಕ ವಿಷಯವನ್ನ ತಿಳಿದಂತಹ MLA ಪುತ್ರ ಎನ್ನಲಾದ ವ್ಯಕ್ತಿಯು ಅಧಿಕಾರಿಗೆ ಫೋನ್ ಕೊಡಲು ಅಲ್ಲಿ ತಿಳಿಸ್ತಾರೆ. ಅಲ್ಲಿ ಅಧಿಕಾರಿ ಆ ಫೋನ್ ಅನ್ನ ತೆಗೆದುಕೊಂಡು ಮಾತನಾಡಲು ಒಪ್ಪೋದಿಲ್ಲ. ಬಳಿಕ ಆ ಫೋನ್ ಅನ್ನ ಕರೆ ಮಾಡುವಂತೆ ತಿಳಿಸ್ತಾರೆ, ಅಲ್ಲೂ ಕೂಡ ಆ ಅಧಿಕಾರಿ ಒಪ್ಪೋದಿಲ್ಲ. ಬಳಿಕ ಆ ಅಧಿಕಾರಿಗೆ ಈ ವ್ಯಕ್ತಿ ಒಬ್ಬ ನಿಂದನೆ ಮಾಡ್ತಾನೆ. ಈ ನಿಂದನೆ ಮಾಡಿರುವಂತಹ ವಿಡಿಯೋ ಇದೀಗ ವೈರಲ್ ಆಗಿರುವಂತದ್ದು. ಯಾವುದೇ ಕಾರಣಕ್ಕೂ ಈ ಏನು ಬಿಜೆಪಿಯವರು ಇವತ್ತು ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿದ್ದು, ಯಾವುದೇ ಕಾರಣಕ್ಕೂ ಇಲ್ಲಿ ಮಹಿಳಾ ಅಧಿಕಾರಿಯನ್ನ ನಿಂದಿಸಿರುವಂತಹ ವ್ಯಕ್ತಿಯನ್ನ ಕಾನೂನಾತ್ಮಕವಾಗಿ ಕಠಿಣ ಕ್ರಮಕ್ಕೆ ಗುರಿಪಡಿಸಬೇಕು, ಯಾವುದೇ ಕಾರಣಕ್ಕೂ ಈ ವ್ಯಕ್ತಿನ ಬಿಡಬಾರದು ಎಂಬಂತ ಆಗ್ರಹವನ್ನ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು. ಈ ಘಟನೆಯನ್ನು ಸಂಪೂರ್ಣ ಘಟನೆಯನ್ನ ಖಂಡಿಸಿ ಇವತ್ತು ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಪ್ರಣೋತ್. ಕೃಷ್ಣ ಮಾಹಿತಿಗೆ. ಇದು ನೀವು ಮಾಡ್ತಿರೋ ಆರೋಪ ಅಲ್ಲ, ಸೋಷಿಯಲ್ ಮೀಡಿಯಾದ ಆರೋಪ ಅಲ್ಲ, ಸ್ವತಃ ಮಹಿಳೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ.